ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ ಇದು ಹರಿಹರ ಪಂಚಮಸಾಲಿ ಪೀಠದ ದೃಶ್ಯ, ಪಂಚಮಸಾಲಿ ಮಠದ ದೃಶ್ಯ. ಎರಡೂ ಕಡೆಯಿಂದ ಭಕ್ತರ ಆಗಮನ ಆಗಿದೆ, ಟ್ರಸ್ಟಿಗಳ ಆಗಮನ ಆಗಿದೆ. ಲೆಕ್ಕ ಕೊಡುವುದಕ್ಕೆ ಅಂತ ಹೇಳಿ ಟ್ರಸ್ಟಿಗಳು ಬಂದಿದ್ದಾರೆ. 2008ರಿಂದ ಇಲ್ಲಿ ತನಕ ಏನೇನು ಕಾಮಗಾರಿಗಳನ್ನ ಮಾಡಲಾಗಿದೆಯೋ ಅಥವಾ ಏನೇನು ವ್ಯವಹಾರಗಳನ್ನ ಮಾಡಲಾಗಿದೆಯೋ ಆ ಲೆಕ್ಕವನ್ನ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನುವಂಥದ್ದನ್ನ ಆಗ್ಲೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಟ್ರಸ್ಟಿ BC ಉಮಾಪತಿ ಅವರು ಹೇಳ್ತಾ ಇದ್ರು. ಈಗ ಮಠಕ್ಕೆ ಆಗಮನ ಆಗಿದೆ, ಮಠಕ್ಕೆ ಬರ್ತಾ ಇದ್ದ ಹಾಗೆ ಘೋಷಣೆಗಳು ಅಲ್ಲಿ ಮೊಳಗಿದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆರೋಪ ಏನು? ಟ್ರಸ್ಟಿಗಳು ಕಳೆದ ಹಲವು ವರ್ಷಗಳಿಂದ ಸರ್ಕಾರದಿಂದ ಬಂದಂತಹ ಅನುದಾನ, ಭಕ್ತರು ಕೊಟ್ಟಂತಹ ಹಣ ಅದನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಅದನ್ನ ತಮ್ಮ ಸ್ವಂತ ಖರ್ಚಿಗೆ ಬಳಸ್ಕೊಂಡಿದ್ದಾರೆ, ಸ್ವಂತ ಲಾಭಕ್ಕೆ ಬಳಸ್ಕೊಂಡಿದ್ದಾರೆ. ಮಠದ ಹಣ ದುರ್ಬಳಕೆಯಾಗಿದೆ, ಮಠದಲ್ಲಿ ಅಕ್ರಮ ಆಗಿದೆ, ಸರ್ಕಾರದ ಹಣ ದುರ್ಬಳಕೆಯಾಗಿದೆ. ಇದು ಕೇಳಿ ಬರ್ತಾ ಇರುವಂತಹ ಆರೋಪ. ಆ ಕಾರಣಕ್ಕಾಗಿನೇ ಲೆಕ್ಕ ಕೊಡಿ ಚಳುವಳಿಯನ್ನ ಆರಂಭ ಮಾಡಲಾಯಿತು ಸುಮಾರು 2 ವಾರಗಳ ಹಿಂದೆ. ಲೆಕ್ಕ ಕೊಡಿ ಚಳವಳಿ ಆರಂಭ ಆದಾಗ ಟ್ರಸ್ಟಿಗಳು ತೆಗೆದುಕೊಂಡಂತಹ ಕ್ರಮ ಏನು? ಟ್ರಸ್ಟಿಗಳು ಸಡನ್ ಆಗಿ ಸಭೆ ಮಾಡ್ತಾರೆ, ವಚನಾನಂದ ಶ್ರೀಗಳನ್ನ ಪೀಠದಿಂದ ಪದಚ್ಯುತಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಅದರದ್ದೇ ಆದಂತಹ ಕೆಲವೊಂದಿಷ್ಟು ಕಾರಣಗಳನ್ನ ಕೊಡ್ತಾರೆ. ಅದಾದ ನಂತರವೂ ವಚನಾನಂದ ಶ್ರೀಗಳು ಮಠವನ್ನ ಬಿಟ್ಟು ಹೋಗಿರ್ಲಿಲ್ಲ. ಯಾಕಂದ್ರೆ ಭಕ್ತರು ವಚನಾನಂದ ಶ್ರೀಗಳ ಪರವಾಗಿ ನಿಂತಿದ್ರು. ಮಠದಲ್ಲಿ ವಚನಾನಂದ ಶ್ರೀಗಳ ಪರವಾಗಿ ಪಾಳಿಯಲ್ಲಿ ಕಾವಲು ಕಾಯುವಂತಹ ಕೆಲಸವೂ ಆಗಿತ್ತು. ಇವತ್ತು ಲೆಕ್ಕ ಕೊಡುವುದಕ್ಕೆ ಸಿದ್ಧರಾಗಿ ಟ್ರಸ್ಟಿಗಳು ಬಂದಿದ್ದಾರೆ. ಅದಕ್ಕಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅದನ್ನ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ. 2008ರಿಂದ ಮಠದಲ್ಲಿ ಏನೇನು ಹಣ ಖರ್ಚಾಗಿದೆ, ಯಾವುದಕ್ಕೆ ಖರ್ಚಾಗಿದೆ, ಇದೆಲ್ಲವನ್ನ ಕೂಡ ಜನರ ಮುಂದಿಡ್ತೀವಿ ನಾವು ಅನ್ನೋದು ಟ್ರಸ್ಟಿಗಳ ಮಾತು. ಆ ಕಾರಣಕ್ಕಾಗಿ ಈಗ ಈ ಸಭೆಯನ್ನ, ಭಕ್ತರ ಸಭೆಯನ್ನ ಕರೆಯಲಾಗಿರೋದು. ಆ ಸ್ವಾಮೀಜಿ ಒಬ್ಬರೇ ಇದಕ್ಕೆ ಕಾರಣ. ಇವತ್ತು ನಮ್ಮಲ್ಲೇ ನಮ್ಮ ಅಣ್ಣ ತಮ್ಮಗಳನ್ನೇ ಒಡೆದಾಟ ಕಚ್ಚಿ ಇವತ್ತು ನೋಡ್ತಿರಂತ ಆ ಸ್ವಾಮೀಜಿಯನ್ನ ಒಂದು ಪದಕ್ಕೆ ಇವತ್ತು ಚ್ಯುತಿ ತರ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವರಿಗೆ ಸಮಾಜ ಅವಕಾಶವನ್ನ ಕೊಟ್ಟಿತ್ತು, ಸಮಾಜ ಕಟ್ರಿ ಅಂತ ಅವಕಾಶ ಕೊಡ್ತು. ಆದ್ರೆ ಇವತ್ತು ಇಷ್ಟು ವರ್ಷ ಇಲ್ಲದ ಹರಿಹರ ತಾಲೂಕಿನ ಜನ ಇವತ್ತು ಈ ಸ್ವಾಮೀಜಿಗೆ ಬೇಕಾಯ್ತಾ? ಇವತ್ತು ಅವರೆಲ್ಲ ನಮ್ಮರೇ ರಕ್ಷಣೆ ಕೊಡ್ತಾ ಇರೋದಲ್ಲಿ, ಅಲ್ಲಿರೋರೆಲ್ಲ ಯಾರು ಬೇರೆ ಅಲ್ಲ, ನಮ್ಮ ತಮ್ಮಗಳು, ನಮ್ಮ ಅಳಿಯಂದ್ರು, ನಮ್ಮ ಚಿಕ್ಕಪ್ಪಗಳು, ಅವರೇ ಅಲ್ಲಿ ರಕ್ಷಣೆ ಕೊಡ್ತಾ ಇರೋದು. ಇಲ್ಲಿ ನಾನಿದ್ದೀನಿ, ಅಲ್ಲಿ ಅವರದಾರೆ. ಎಲ್ಲರಿಗೂ ಶಿವಪ್ಪನವರು ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ಅರ್ಥ ಮಾಡ್ಕೋಬೇಕು, ನಾವು ಸರಿ ತಪ್ಪು ಅನ್ಲಿಕ್ಕೆ ಒಬ್ಬರೇ ಒಬ್ರು ಕಾರಣ. ಇಷ್ಟರಲ್ಲೇ ಉತ್ತರ ಸಿಕ್ಬಿಡುತ್ತೆ. ನಮ್ಮ ಹಿರಿಯರು ನ್ಯಾಯಕ್ಕೋಸ್ಕರ ನಿಷ್ಠೂರವಾಗಿ ಮಾತನಾಡುವಂತವರು, ಸಮಾಜದ ಏಳಿಗೆಗಾಗಿ ತ್ಯಾಗ ಮಾಡಿದಂತವರು ಇವತ್ತು ನಾಗನಗೌಡರು ನಮ್ಮ ಜೊತೆಗಿದ್ದಾರೆ ಅಂತಂದ್ರೆ ಇವತ್ತು ನಾವು ಕರೆಕ್ಟ್ ಅದೀವಿ ಅಂತ. ಇಲ್ಲದ್ರೆ ಅವ್ರು ಕುತ್ಕೊಂತಿರ್ಲಿಲ್ಲ. ಇವತ್ತಿಲ್ಲಿ ಇದಾರೆ ಅಂತಂದ್ರೆ ಅವರು ಸಮಾಜದ ಪರವಾಗಿ ಇವತ್ತು ಈ ಟ್ರಸ್ಟ್ ತೆಗೆದುಕೊಂಡಂತ ನಿರ್ಧಾರಕ್ಕೆ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅಂತ. ಇಲ್ಲಿವರೆಗೂ ಸಮಾಜ ಎಲ್ಲೋಗಿತ್ತು ನಿಮಗೆ? ಇವತ್ತು ಪೂಜೆ ಪುನಸ್ಕಾರ ಪ್ರಾರಂಭ ಆಗಿದವ. ನಿಮಗೆ ಸಮಾಜದ ಬಗ್ಗೆ ವಿಡಿಯೋ ನೋಡಿ ಯಾರ ಸಾಮಾನ್ಯ ಜನ ಬಂದ್ರೆ ಇಂಟರ್ವ್ಯೂ ಕೊಡುವಂತ ಕೆಲಸ ಮಾಡ್ತಿದ್ರಿ ನೀವು. ಯಾರು ದೊಡ್ಡ ರಾಜಕಾರಣಿಗಳು ಬಂದ್ರೆ ಜಲ್ದಿ ರೆಡಿ ಆಗಿ. ಒಂದ್ ಕಡೆ ಮಠದಲ್ಲಿ ಸ್ವಾಮೀಜಿ ಇದ್ದಾರೆ, ಅವ್ರ ಪರವಾಗಿರುವಂತಹ ಭಕ್ತರಿದ್ದಾರೆ. ಮತ್ತೊಂದ್ ಕಡೆ ವೇದಿಕೆ ಕಾರ್ಯಕ್ರಮ, ಅದು ಲೆಕ್ಕ ಕೊಡುವಂತಹ ಕಾರ್ಯಕ್ರಮ, ಟ್ರಸ್ಟಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಏನ್ ಆರೋಪ ಟ್ರಸ್ಟಿಗಳ ವಿರುದ್ಧ ಕೇಳಿ ಬರ್ತಾ ಇದೆಯೋ, ಮಠದಲ್ಲಿ ಅಕ್ರಮ ಮಾಡಿದ್ದಾರೆ, ಮಠದ ಹಣವನ್ನ ನುಂಗ್ ಹಾಕಿದ್ದಾರೆ ಅಂತ ಹೇಳಿ, ಅದಕ್ಕೆ ಲೆಕ್ಕ ಕೊಡುವುದಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ದಾರೆ. ಭಕ್ತರ ಸಮ್ಮುಖದಲ್ಲಿ ಸ್ವಾಮೀಜಿ ವಿರುದ್ಧ, ಸ್ವಾಮೀಜಿ ಪರ ನಿಂತಿರುವಂತಹ ಭಕ್ತರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.